ನಮಸ್ತೆ. ಇವತ್ತು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಥೈರಾಯ್ಡ್ ಎಲ್ಲ ಮನೆಗಳಲ್ಲೂ ತಾಯಿಂದ್ರು, ಅಕ್ಕ ತಂಗಿಂದ್ರು, ಸ್ನೇಹಿತರು ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ. ಸೊ ಮೊದಲು ಥೈರಾಯ್ಡ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ ತಿಳ್ಕೊಳ್ಳೋಣ. ನಿರಂತರವಾಗಿ ಯೋಗಾಭ್ಯಾಸನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಥೈರಾಯ್ಡ್ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನರಿಗೆ ಯೋಗದಿಂದ ಥೈರಾಯ್ಡ್ ವಾಸಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಎಲ್ರು ಗೊತ್ತಿಲ್ಲ ಅನ್ನೋಂಗ್ಲಿ ತುಂಬಾ ಮಾತ್ರೆಗಳನ್ನ ತಗೊಳ್ತಾ ಇದ್ರೆ, ಮಾತ್ರೆ ತಗೊಳ್ಳೋದ್ರ ಜೊತೆಲೆ ಮಾತ್ರೆ ಸೈಡ್ ಎಫೆಕ್ಟ್ಸ್ ಕೂಡ ದೇಹದ ಮೇಲೆ ಅಷ್ಟೇ ಕೆಟ್ಟದಾದಂತಹ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ಮಾತ್ರೆ ಜೊತೆಯಲ್ಲಿ ಯೋಗವನ್ನ ಮಾಡ್ತಾ ಮಾತ್ರೆಯಿಂದ ಹೊರಗೆ ಬಂದು ಹೇಗೆ ನಾರ್ಮಲ್ ಆಗಿ ಲೈಫ್ ನ ಲೀಡ್ ಮಾಡೋದು ಅಂತ ಯೋಗದ ಅಭ್ಯಾಸದ ಮುಖಾಂತರ ಇವತ್ತು ತಿಳ್ಕೊಳ್ಳೋಣ. ಯೋಗದಲ್ಲಿ ಯಾವ ಯಾವ ಆಸನಗಳಿದೆ, ಯಾವ ಪ್ರಾಣಾಯಾಮಗಳಿಂದ ಥೈರಾಯ್ಡ್ ಗ್ರಂಥಿಯನ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ನನ್ನ ಯೋಗಾಭ್ಯಾಸ ಅಂದ್ರೆ ನಾನು ಬೆಳಗ್ಗೆ ಕ್ಲಾಸ್ ಅಲ್ಲಿ ಯೋಗ ಸಾಧನೆಯಲ್ಲಿ ತುಂಬಾ ಜನ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಮಾತ್ರೆ ಇಲ್ಲೇ ತುಂಬಾ 10 ವರ್ಷ 15 ವರ್ಷದಿಂದ ಮಾತ್ರೆ ತಗೊಳ್ಳೋರು ನಿರಂತರವಾಗಿ ಅಂದ್ರೆ ರೆಗ್ಯುಲರ್ ಆಗಿ ಯೋಗ ಮಾಡ್ತಾ ಮಾಡ್ತಾ ಮಾತ್ರೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಮಾತ್ರೆ ಇಲ್ಲದೆ ಬರೀ ಯೋಗಾಭ್ಯಾಸದ ಮುಖಾಂತರ ಥೈರಾಯ್ಡ್ ಅನ್ನ ನಾರ್ಮಲ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ. ದೇಹದಲ್ಲಿ 2 ರೀತಿಯಾದಂತಹ ಗ್ಲ್ಯಾಂಡ್ಸ್ ಇದೆ. ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಇನ್ನೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಮುಖ್ಯವಾಗಿ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಗಂಟಲಿನ ಭಾಗದಲ್ಲಿ ಬರುತ್ತೆ. ಸೊ ಅದು ಬಟರ್ಫ್ಲೈ ಶೇಪ್ ಅಲ್ಲಿ ಇರುತ್ತೆ. ಸೊ ಚಿಟ್ಟೆ ಆಕಾರದಲ್ಲಿ ಗಂಟಲಿನ ಅನ್ನನಾಳದ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಥೈರಾಯ್ಡ್ ಗ್ಲ್ಯಾಂಡ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಬಾಡಿಯಲ್ಲಿ ಏನೇನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ನಮ್ಮ ವೇಟ್ ಮೇಲೆ ಹಾಗೂ ನಿದ್ರೆ ಮೇಲೆ, ಹಾಗೆ ಎನರ್ಜಿ ಮೇಲೆ, ಮನಸ್ಸು ಅಂದ್ರೆ ಮೂಡ್ ಸ್ವಿಂಗ್ಸ್ ಆಗೋದು, ಹೃದಯದ ಬಡಿತದ ಮೇಲೆ, ಇವೆಲ್ಲವುಗಳ ಮೇಲೆ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ದೇಹದಲ್ಲಿ ಇವೆಲ್ಲವೂ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅದರಲ್ಲೂ ಥೈರಾಯ್ಡ್ ಅಂತ ಬಂದಾಗ 2 ರೀತಿಯಾದಂತಹ ಥೈರಾಯ್ಡ್ ಇದೆ. ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡುತ್ತೆ. ಸೊ ಯಾವಾಗ ಥೈರಾಯ್ಡ್ ಗ್ರಂಥಿ ದೇಹಕ್ಕೆ ಬೇಕಾಗಿರೋಷ್ಟು ಹಾರ್ಮೋನ್ ಅನ್ನ ಸಿಕ್ರೀಟ್ ಮಾಡುತ್ತೆ. ಸೊ ಹಾರ್ಮೋನ್ ಏನೇನ್ ಕೆಲಸ ಮಾಡುತ್ತೆ ಅಂದ್ರೆ, ಲಕ್ಷಣಗಳು ದೇಹದ ತೂಕ ಹೆಚ್ಚಾಗೋದ್ರ ಜೊತೆಲಿ ದೇಹದಲ್ಲಿ ಆಲಸ್ಯ ಇರುತ್ತೆ, ಕೂದಲು ಉದುರ್ಲಿಕ್ಕೆ ಶುರು ಆಗುತ್ತೆ, ದೇಹ ಸಡನ್ ಆಗಿ ಚಳಿ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಇವೆಲ್ಲವೂ ಕೂಡ ಹೈಪೋಥೈರಾಯ್ಡಿಸಮ್ ರೋಗದ ಗುಣಲಕ್ಷಣಗಳು. ಹಾಗೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಥೈರಾಯ್ಡ್ ಗ್ರಂಥಿ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅವಾಗ ಏನಾಗುತ್ತೆ, ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಕೆಮಿಕಲ್ ನ ಸಿಕ್ರೇಷನ್ ಮಾಡಕ್ ಶುರು ಮಾಡಿದಾಗ ಅವಾಗ ದೇಹದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ, ತೂಕ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಅಲ್ಲಿ ತೂಕ ಹೆಚ್ಚಾಯ್ತು ಹೈಪೋಥೈರಾಯ್ಡಿಸಮ್ ಅಲ್ಲಿ, ಇಲ್ಲಿ ಕೆಲಸ ಹೆಚ್ಚು ಮಾಡೋದ್ರಿಂದ ಏನಾಯ್ತು, ತೂಕ ಕಡಿಮೆ ಆಗ್ತಾ ಬಂತು. ತೂಕ ಕಡಿಮೆ ಆಗುತ್ತೆ, ಹೃದಯದ ಬಡಿತ ಫಾಸ್ಟ್ ಆಗುತ್ತೆ, ಆತಂಕ ಭಯ ಹೆಚ್ಚಾಗುತ್ತೆ, ಹಾಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ತುಂಬಾ ಸಣ್ಣ ಪುಟ್ಟದಕ್ಕೆಲ್ಲ ಗಾಬರಿ ಆಗ್ಲಿಕ್ಕೆ, ಭಯ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲವೂ ಕೂಡ ಹೈಪರ್ ಥೈರಾಯ್ಡಿಸಮ್ ಗುಣಲಕ್ಷಣಗಳು. ಈಗ ಯೋಗದಲ್ಲಿ ಯಾವ ಯಾವ ಆಸನಗಳನ್ನ ಮಾಡಿದಾಗ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡೋಣ. ಮುಖ್ಯವಾಗಿ ಯೋಗದಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಆಸನಗಳಿದೆ. ಒಂದು 5 ರಿಂದ 6 ಆಸನಗಳಿದೆ. ಎವ್ರಿ ಡೇ ನಿರಂತರವಾಗಿ ನೀವು ಇವತ್ತೇ ಮಾಡಿದ ತಕ್ಷಣ ನಿಮ್ಗೆ ಥೈರಾಯ್ಡ್ ನಾರ್ಮಲ್ ಬರೋದಿಲ್ಲ. ಸೊ ಅದನ್ನ ನಿರಂತರವಾಗಿ ರೆಗ್ಯುಲರ್ ಆಗಿ ಅಂದ್ರೆ ಒಂದು ದಿನಾನು ತಪ್ಪದೆ ನಿರಂತರವಾಗಿ ನೀವು ಯೋಗಾಭ್ಯಾಸ ಮಾಡ್ತಾ ಬಂದಾಗ ಯಾವಾಗ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಬರ್ತೀರಾ, ಯಾವಾಗ ಅದು ಸರಿಯಾಗಿ ಕೆಲಸ ಮಾಡ್ತಾ ಬರುತ್ತೆ, ಖಂಡಿತವಾಗ್ಲೂ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮುಖ್ಯವಾಗಿ ಯಾವ್ಯಾವ ಆಸನಗಳು ಬರುತ್ತೆ ಅಂತ ನೋಡೋಣ. ಸರ್ವಾಂಗಾಸನ ದೇಹಕ್ಕೆ ಯಾರ್ಯಾರು ಥೈರಾಯ್ಡ್ ಇಂದ ಬಳಲ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಮೆಡಿಸಿನ್ ತರ ಕೆಲಸ ಮಾಡುತ್ತೆ. ಸರ್ವಾಂಗಾಸನ ನೋಡಿ, ಹೆಸರಲ್ಲಿ ಇದೆ ಸರ್ವ ಅಂಗಗಳಿಗೂ ಸಿಗ್ತಕ್ಕಂತ ಒಂದು ಆಸನ ಅಂತ. ಅದಕ್ಕೆ ಇದನ್ನ ಆಸನಗಳ ರಾಜ ಅಂತ ಕರೀತಾರೆ ಸರ್ವಾಂಗಾಸನಕ್ಕೆ. ಸರ್ವಾಂಗಾಸನ ಏನ್ ಮಾಡುತ್ತೆ, ಮಾಡುವಂತ ವಿಧಾನ ಹೇಳ್ತೀನಿ. ಮ್ಯಾಟ್ ಮೇಲೆ ಅಂಗಾತವಾಗಿ ಮಲಗಿ 2 ಕಾಲುಗಳನ್ನ ಮೇಲೆತ್ತಬೇಕು. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡಾಗ ಗೊತ್ತಾಗುತ್ತೆ. 2 ಕಾಲುಗಳನ್ನ ಪೂರ್ತಿಯಾಗಿ ಮೇಲೆತ್ತಿ ಬರೀ ನಮ್ಮ ಕತ್ತಿನ ಭಾಗದ ಮೇಲೆ ಆಸನವನ್ನ ಬ್ಯಾಲೆನ್ಸ್ ಮಾಡಬೇಕು. ದೇಹದಲ್ಲಿರ್ತಕ್ಕಂಥ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಥೈರಾಯ್ಡ್ ಗ್ರಂಥಿ ಮೇಲಾಗಿ ಆ ಗ್ರಂಥಿ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗಕ್ ಶುರು ಆಗುತ್ತೆ. ನಾರ್ಮಲ್ ಆಗಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ರೀಟ್ ಮಾಡಕ್ ಶುರು ಮಾಡುತ್ತೆ ಹಾರ್ಮೋನ್ ಅನ್ನ. ಅವಾಗ ಏನಾಗುತ್ತೆ, ಥೈರಾಯ್ಡ್ ನಿಧಾನವಾಗಿ ನಾರ್ಮಲ್ ಕಂಡೀಷನಿಗೆ ಬರ್ತಾ ಹೋಗುತ್ತೆ. ಆಸನ ಮಾಡುವಂತ ವಿಧಾನ
ಮ್ಯಾಟ್ ಮೇಲೆ ಅಂಗಾತವಾಗಿ ಮಲಗಬೇಕು. ಹಾಗೆ ಸೊಂಟದ ಭಾಗವನ್ನ ಮೊದಲು 2 ಕಾಲುಗಳನ್ನ ಮೇಲೆತ್ತಾ ಹೋಗ್ಬೇಕು. ಹಾಗೆ ನಿಧಾನವಾಗಿ ಸೊಂಟದ ಭಾಗವನ್ನ ಮೇಲೆತ್ತಾ ಹೋಗ್ಬೇಕು. ಕೈಗಳ ಆಧಾರದ ಮೇಲೆ ಕೆಳಗಡೆಗೆ, ಸೊಂಟದ ಕೆಳಗಡೆಗೆ ಕೈಗಳನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಬರ್ಬೇಕು. ಸೊ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಇದು ಅದ್ಭುತವಾದಂತಹ ಔಷಧಿ ಹಾಗೆ ಕೆಲಸ ಮಾಡುವಂತ ಆಸನ. ಸರ್ವಾಂಗಾಸನ ಮಾಡಿದಾಗ ಡೈರೆಕ್ಟ್ ಆಗಿ ಬ್ಲಡ್ ಫ್ಲೋ ಕತ್ತಿನ ಭಾಗ ಅಂದ್ರೆ ಥೈರಾಯ್ಡ್ ಗ್ರಂಥಿಗೆ ಆಗುತ್ತೆ. ಅವಾಗ ಥೈರಾಯ್ಡ್ ಗ್ರಂಥಿ ಸ್ಟಿಮ್ಯುಲೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ಎಷ್ಟು ಹೊತ್ತು ಮಾಡ್ಬೇಕಂದ್ರೆ 30 ಸೆಕೆಂಡ್ ನಿಂದ 1 ನಿಮಿಷದವರೆಗೂ ಈ ಆಸನವನ್ನ ಮಾಡ್ಬೇಕು. ಈ ಆಸನವನ್ನ ಯಾರ್ಯಾರು ಮಾಡಬಾರ್ದು ಅನ್ನೋದನ್ನ ಗೊತ್ತಿರ್ಬೇಕು. ಸೊ ಎಲ್ರಿಗೂ ಎಲ್ಲವನ್ನು ಆಸನಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಸನ ಅಂತ ಬಂದಾಗ ಅದರದೇ ಆದಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಯಾರು ಮಾಡಬಾರ್ದು ಅಂದ್ರೆ ಯಾರಿಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರುತ್ತೆ, ನೋವಿಂದ ಬರಳ್ತಾ ಇದ್ದಾರೆ, ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ, ಅವರೆಲ್ಲರೂ ಕೂಡ ಈ ಎಲ್ಲಾ ಆಸನಗಳನ್ನು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇವಾಗ ಮುಂದಿನ ಆಸನವನ್ನ ನೋಡೋಣ, ಮತ್ಸ್ಯಾಸನ. ಹೇಗೆ ಕಾಲುಗಳನ್ನ ನಾವು ಮೇಲೆತ್ತಿ ಎಲ್ಲ ರಕ್ತ ಸಂಚಾರ ಕತ್ತಿಗಾಗುವಾಗೆ ಮಾಡಿದ್ವಲ್ವ ಸರ್ವಾಂಗಾಸನದಲ್ಲಿ, ಅದೇ ರೀತಿಯಾಗಿ ಮತ್ಸ್ಯಾಸನದಲ್ಲಿ 2 ಕಾಲುಗಳು ನೇರವಾಗಿರುತ್ತೆ. ಮ್ಯಾಟ್ ಮೇಲೆ ಅಂಗಾತವಾಗಿ ಮಲಗಿರ್ತೀರಾ. ಕೈಗಳ ಸಹಾಯದಿಂದ ಕತ್ತನ್ನ ಮೇಲೆತ್ಬಿಟ್ಟು ಕತ್ತನ್ನ ಪೂರ್ತಿ ಸ್ಟ್ರೆಚ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಥೈರಾಯ್ಡ್ ನಲ್ಲಿ ನಿಧಾನವಾಗಿ ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಇದನ್ನು ಕೂಡ ಹಾಗೆ 1 ನಿಮಿಷದವರೆಗೂ ಪ್ರಾಕ್ಟೀಸ್ ಮಾಡಬಹುದು. ಮತ್ಸ್ಯಾಸನದಲ್ಲಿ ಸಂಪೂರ್ಣವಾಗಿ ಕತ್ತಿನ ಭಾಗ ಸ್ಟ್ರೆಚ್ ಆಗಿರೋದ್ರಿಂದ ಥೈರಾಯ್ಡ್ ಗ್ರಂಥಿ ತುಂಬಾ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ನೆಕ್ಸ್ಟ್ ಆಸನ ಬರುತ್ತೆ ಹಲಾಸನ. ಮ್ಯಾಟ್ ಮೇಲೆ ಅಂಗಾತವಾಗಿ ಮಲಗಿ 2 ಕಾಲುಗಳನ್ನ ನಿಧಾನವಾಗಿ ಮೇಲೆತ್ತಬೇಕು 90 ಡಿಗ್ರಿ. ಹಾಗೆ ನಿಧಾನವಾಗಿ ಸೊಂಟದ ಭಾಗವನ್ನ ಮೇಲೆತ್ತಾ 2 ಹಸ್ತಗಳನ್ನ ನಿಮ್ಮ ಸೊಂಟದ ಭಾಗದ ಕೆಳಗಡೆ ಇಟ್ಕೊಂಡಾಗ ರಕ್ತ ಸಂಚಾರ ಕತ್ತಿನ ಭಾಗಕ್ಕಾಗೋದ್ರಿಂದ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಅದು ಕೂಡ ಹಲಾಸನ ಕೂಡ ತುಂಬಾ ಒಳ್ಳೆಯದು ಥೈರಾಯ್ಡ್ ಇರೋರಿಗೆ. ಹಲಾಸನ ಮಾಡೋದ್ರಿಂದ ಕುತ್ತಿಗೆ, ಬೆನ್ನು ಮೂಳೆ 2 ಕೂಡ ಸ್ಟ್ರೆಚ್ ಆಗಿ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ಗೆ ತುಂಬಾ ಒಳ್ಳೆಯದು. ಇವಾಗ ಪ್ರಾಣಾಯಾಮ ನೋಡೋಣ. ಯಾವ ಪ್ರಾಣಾಯಾಮಗಳು ಥೈರಾಯ್ಡ್ ಗ್ಲ್ಯಾಂಡ್ಗೆ ತುಂಬಾ ಒಳ್ಳೆಯದು ಅಂತ. ಮುಖ್ಯವಾಗಿ ಉಜ್ಜಯಿ ಪ್ರಾಣಾಯಾಮ ಅಂತ ಬರುತ್ತೆ. ಉಜ್ಜುವಂಥದ್ದು ನೋಡಿ, ಹೆಸರಲ್ಲಿ ಇದೆ ಉಜ್ಜಯಿ ಅಂತ. ಸೊ ಇದನ್ನ ಹೇಗ್ ಮಾಡೋದಂದ್ರೆ, ಮ್ಯಾಟ್ ಮೇಲೆ ಕುತ್ಕೊಂಡು ಸುಖಾಸನದಲ್ಲಿ ಕುಳಿತು ಬೆನ್ನು ಕತ್ತನ್ನ ನೇರವಾಗಿ ಇಟ್ಕೊಂಡು ಕಣ್ಣುಗಳನ್ನ ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನ ಹೊರಗೆ ಹಾಕ್ಬೇಕಾದ್ರೆ ಗಂಟಲಿನ ಭಾಗವನ್ನ ಕಾಂಟ್ರಾಕ್ಟ್ ಮಾಡ್ಬೇಕು. ಉಸಿರನ್ನ ಹೊರಗೆ ಹಾಕ್ಬೇಕಾದ್ರೆ ಹಿಸ್ಸಿಂಗ್ ಸೌಂಡ್ ಬರ್ಬೇಕು. ಈ ಪ್ರಾಕ್ಟೀಸ್ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಬರುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಗೆ ಎನರ್ಜಿನ ಕೊಡ್ತಕ್ಕಂಥದ್ದು ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮ ಗಂಟಲು ಸಂಕುಚಿತವಾದಾಗ ಕುತ್ತಿಗೆಯಲ್ಲಿ ಒಂದು ರೀತಿಯಾದಂತ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಮಸಾಜ್ ಮಾಡುತ್ತೆ. ಹಾಗಾಗಿ ಇದನ್ನ ಸ್ಟಾರ್ಟಿಂಗ್ ಇಂದ 5 ರಿಂದ ಶುರು ಮಾಡ್ಕೊಂಡು ಒಂದು 10ವರೆಗೂ ಮಾಡಬಹುದು. ಸಮಯ ಇದ್ರೆ 5 ನಿಮಿಷದಿಂದ 10 ನಿಮಿಷದವರೆಗೂ ಕೂಡ ಮಾಡಬಹುದು. ಇನ್ನೊಂದು ಮುಖ್ಯವಾಗಿ ಭ್ರಾಮರಿ ಪ್ರಾಣಾಯಾಮ. ಸೊ ಭ್ರಾಮರಿ ಪ್ರಾಣಾಯಾಮವನ್ನ ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು ಕಣ್ಣುಗಳನ್ನ ಮುಚ್ಚಿ ನಾಲ್ಗೆನ ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಿ ಷಣ್ಮುಖಿ ಮುದ್ರೆ ಬರುತ್ತೆ. ಷಣ್ಮುಖಿ ಮುದ್ರೆ ಹಾಕ್ಬಿಟ್ಟು ನೋಡಿ, ದೀರ್ಘವಾಗಿ ಉಸಿರು ತಗೊಂಡು ಹಮ್ಮಿಂಗ್ ಬೀ ಸೌಂಡ್ ತೆಗಿಬೇಕು. ಹೊರಗಡೆ ಮಕಾರ ಹೇಳ್ಬೇಕು. ಅವಾಗ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಭ್ರಾಮರಿಯಿಂದ ಬರೀ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗೋದಲ್ಲದೆ ಬ್ರೈನ್ ನಲ್ಲಿ ಇರ್ತಕ್ಕಂಥ ನರ್ವಸ್ ಸಿಸ್ಟಮ್ ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಸ್ಟ್ರೆಸ್ ಇಂದ ಯಾರ್ಯಾರು ಬೆಳ್ತಾ ಇದಾರೋ ಅವ್ರಿಗೆಲ್ರಿಗೂ ಭ್ರಾಮರಿ ಪ್ರಾಣಾಯಾಮ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟ್ರೆಸ್ ಅನ್ನ ರಿಲೀಸ್ ಮಾಡುತ್ತೆ, ಜೊತೆಲಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಕೂಡ ಮಾಡುತ್ತೆ. ಥೈರಾಯ್ಡ್ ಇರೋರು ಯಾವ ರೀತಿಯಾದಂತ ಆಹಾರವನ್ನ ಫಾಲೋ ಮಾಡ್ಬೇಕು ಅಂತ ನೋಡೋಣ. ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಮೊಟ್ಟೆಗಳನ್ನ ತಗೊಳ್ಳಿ, ಡೈರಿ ಉತ್ಪನ್ನಗಳನ್ನ ತಗೊಳ್ಳಿ. ಹಾಗೆ ರಾ ಕ್ಯಾಬೇಜ್ ಹಾಗೆ ಸೋಯಾವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಬನ್ನಿ. ನಿದ್ರೆ ಸರಿಯಾಗಿರ್ಬೇಕು. 7 ರಿಂದ 8 ಗಂಟೆ ನಿದ್ದೆ ಕಂಪ್ಲೀಟ್ ಆಗಿ ಮಾಡ್ಬೇಕು, ಮ್ಯಾಂಡಿಟರಿ. ಅವಾಗ ಏನಾಗುತ್ತೆ, ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿ ಹಾರ್ಮೋನ್ ನಿಧಾನವಾಗಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ, ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದಂತ ವಿಚಾರ, ಥೈರಾಯ್ಡ್ ಇರೋರಿಗೆ ಸ್ಟ್ರೆಸ್ ಶತ್ರು ಇದ್ದ ಹಾಗೆ. ಸೊ ಅದಕ್ಕೆ ಎಷ್ಟು ಸಾಧ್ಯನೋ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ, ರಿಲ್ಯಾಕ್ಸ್ ಆಗಿರಿ ಯಾವಾಗ್ಲೂ. ಸೊ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾ ಬನ್ನಿ. ನೀವೆಷ್ಟು ಮೆಡಿಟೇಷನ್ ಮಾಡ್ತೀರಾ, ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ಸ್ಟ್ರೆಸ್ ಇಂದ ದೂರ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯ ಆದಷ್ಟು ದಿನದಲ್ಲಿ ಬೆಳಗ್ಗೆ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ, ಮಲಗಬೇಕಾದ್ರೆ ಒಂದು 10 ನಿಮಿಷ ಅಭ್ಯಾಸ ಮಾಡ್ತಾ ಬನ್ನಿ. 10 ನಿಮಿಷದಿಂದ ಟೈಮ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. ನೀವೆಷ್ಟು ಮೆಡಿಟೇಷನ್ ಮಾಡ್ತೀರಾ ಅಷ್ಟು ಮನಸ್ಸು ಶಾಂತವಾಗಿರುತ್ತೆ, ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ, ಹಾಗೆ ಥೈರಾಯ್ಡ್ ಕೂಡ ನಾರ್ಮಲ್ ಆಗ್ತಾ ಬರುತ್ತೆ. ಹಾಗೆ ದಿನದಲ್ಲಿ ಸಾಧ್ಯ ಆದಷ್ಟು ಸೂರ್ಯನ
ಬೆಳಕಲ್ಲಿ ಸ್ವಲ್ಪ ವಾಕ್ ಮಾಡ್ತಾ ಬನ್ನಿ. ಬೆಳಗ್ಗೆ 10 ಗಂಟೆಯ ಒಳಗಡೆಗೆ, ಸಾಧ್ಯ ಆದಷ್ಟು ತುಂಬಾ ಬಿಸಿಲಲ್ಲಿ ಬೇಡ, ತಿಳಿ ಬಿಸಿಲಲ್ಲಿ ಒಂದು 15ರಿಂದ 20 ನಿಮಿಷ ಸೂರ್ಯನ ಬೆಳಕಲ್ಲಿ ವಾಕ್ ಮಾಡಿ. ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನವನ್ನ ಮಾಡಿ. ಹಾಗೆ ಇವೆಲ್ಲವೂ ಮಾಡ್ತಾ ಔಷಧಿಯನ್ನ ಬಿಡಬೇಕು ಅಂತ ಇಲ್ಲ. ಎಲ್ರು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ವಿಚಾರ ಅಂದ್ರೆ, ನಾನು ಇಷ್ಟೊತ್ತು ಎಲ್ಲವನ್ನೂ ಹೇಳಿದೆ ಅಲ್ವಾ, ಯಾರ್ಯಾರು ಇವಾಗ ಮಾತ್ರೆಗಳನ್ನ ತಗೊಳ್ತಾ ಇದ್ರ, ಇವತ್ತೇ ನಾನು ಯೋಗ ಮಾಡಕ್ ಶುರು ಮಾಡಿದೆ, ಮಾತ್ರೆನ ಸ್ಕಿಪ್ ಮಾಡಿದೆ ಅಂತಲ್ಲ, ಮಾತ್ರೆ ಬಿಟ್ಟು ಹಾಕೋದಲ್ಲ. ವೈದ್ಯರ ಸಲಹೆ ತಗೊಂಡು ಮಾತ್ರೆ ನೀವು ತಗೊಳ್ತಾ ಇರ್ತೀರಾ, ಮಾತ್ರೆ ಜೊತೆಲಿ ಇವೆಲ್ಲವೂ ಅಭ್ಯಾಸವನ್ನ ಮಾಡ್ತಾ ಇರ್ಬೇಕು. ಲೈಕ್ ಮೆಡಿಟೇಷನ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಯೋಗಾಭ್ಯಾಸನ ಆಗಿರಬಹುದು. ಹೇಗೆ ವರ್ಕ್ ಮಾಡುತ್ತಂದ್ರೆ, ನೀವು ರೆಗ್ಯುಲರ್ ಆಗಿ ಹೇಗೆ ಯೋಗ ಮಾಡ್ತಾ 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 ಬರ್ತೀರಾ, ಹಾಗೆ ಮಾತ್ರೆ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಲೈಕ್ ಇವಾಗ ಎಲ್ರು ತಗೊಳ್ತಾ ಇರ್ತೀರಾ ಥೈರೋನಾಮ್, ಥೈರಾಕ್ಸಿನ್ 2 ಬರುತ್ತೆ. ಥೈರಾಯ್ಡ್ ಇರೋರ್ಗೆ ಮಾತ್ರೆಗಳು ಯಾವುದೇ ತಗೊಳ್ತಾರೆ, ನೀವು ಥೈರಾಕ್ಸಿನ್ ತಗೊಳ್ತಾರಿ ಅಥವಾ ಥೈರೋನಾಮ್ ತಗೊಳ್ತಾ ಇರಿ. ಲೈಕ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನೀವು 150 mg ಅಥವಾ 175 mg ತಗೊಳ್ತಾ ಇರ್ತೀರಾ. ಯಾವಾಗ ಒಂದು 6 months ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಥೈರಾಯ್ಡ್ ನಾರ್ಮಲ್ ಆಗಿ ವರ್ಕ್ ಮಾಡಕ್ ಸ್ಟಿಮ್ಯುಲೇಟ್ ಆಗಕ್ ಶುರು ಆಗಿರುತ್ತೆ, ಸರಿಯಾಗಿ ವರ್ಕ್ ಮಾಡಕ್ ಶುರು ಮಾಡುತ್ತಲ್ವಾ, ಆಟೋಮೆಟಿಕ್ ಆಗಿ ನಾರ್ಮಲ್ ಬರ್ತಾ ಹೋಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಚೆಕ್ ಮಾಡಿದಾಗ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಡಾಕ್ಟರ್ ಏನ್ ಮಾಡ್ತಾರೆ, 175 ಇರೋ mg ನ 150ಗೆ ರೆಡ್ಯೂಸ್ ಮಾಡ್ತಾ ಬರುತ್ತೆ. 150 ಇರೋದನ್ನ 125 ರೆಡ್ಯೂಸ್ ಮಾಡ್ತಾ ಬರ್ತಾರೆ. 100 ಆಗುತ್ತೆ, 100 ಇಂದ 75 ಆಗುತ್ತೆ, 50 ಆಗುತ್ತೆ, 25 ಆಗುತ್ತೆ. ಒಂದು ದಿನ ನಾರ್ಮಲ್ ಆಗಿ ಅದು ತನಗೆ ತಾನೇ ಹಾರ್ಮೋನ್ ಅನ್ನ ಸಿಕ್ರೀಟ್ ಮಾಡಕ್ ಶುರು ಮಾಡಿದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಸೊ ಇನ್ಮೇಲಿಂದ ನಿಮ್ಗೆ ಮಾತ್ರೆ ಅವಶ್ಯಕತೆ ಇಲ್ಲ, ನೀವೇನು ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ, ಪ್ರಾಣಾಯಾಮ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ, ಅದಷ್ಟು ಸಾಕು, ಮಾತ್ರೆ ಅವಶ್ಯಕತೆ ನಿಮ್ಮ ದೇಹಕ್ಕೆ ಇಲ್ಲ ಅಂತ ಅವರು ಹೇಳ್ತಾರೆ ನಿಮ್ಗೆ. ಹಾಗಾಗಿ ಯೋಗ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಮಾತ್ರೆಗಳನ್ನ ಬಿಡೋ ಹಾಗಿಲ್ಲ, ಮಾತ್ರೆಗಳನ್ನ ತಗೊಳ್ತಾರೆ, ಈ ಕಡೆ ಯೋಗಾಭ್ಯಾಸ ನಿರಂತರವಾಗಿ ಮಾಡ್ತಾ ಇರಿ. ಸೊ ಒಂದು ದಿನ ನೀವು ಅನ್ಕೊಂಡ ಹಾಗೆ ಮಾತ್ರೆ ಇಲ್ಲದೇನೆ ಆರೋಗ್ಯವಾದಂತ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ನಿಮ್ಮೆಲ್ರಿಗೂ ಸಾಧ್ಯ ಆಗುತ್ತೆ. ನಾನು ಹೇಳಿರೋದನ್ನ ಎಲ್ಲರೂ ಫಾಲೋ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತ ಆಸನಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಹೇಗೆ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್, ಹೇಗೆ ರೆಗ್ಯುಲರ್ ಆಗಿ ಮಾಡ್ಬೇಕು, ಸೊ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.